ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಎದ್ರೆ ಸದಾಶಿವನಗರ ಮನೆ ಆಚೆ ಕಡೆ ಒಂದು ಮೀಡಿಯಾ ಬೈಟು, ಅಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು. ಆಮೇಲೆ ಅವ್ರ PR ಟೀಮು ಇವತ್ತೊಂದು ಇವೆಂಟ್ ಆಗಬೇಕು ಸರ್ ಅಂತ ಹೇಳಿರ್ತಾರೆ ಅವ್ರಿಗೆ. ಅದು ಯಾವುದೋ ಅವ್ರದ್ದು ಹಳೇದೊಂದು ಬೈಕ್ ಹತ್ಕೊಳ್ಳೋದು, ಪ್ರತಿನಿತ್ಯ ಒಂದೊಂದು ಹೊಸ ಕಲರು ಶಾಲ್ ಹಾಕೊಳ್ಳೋದು, ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು, ಝೀರೋ ಟ್ರಾಫಿಕ್ ಮಾಡಿಸೋದು, ಯಾವುದೋ ಒಂದು ಫ್ಲೈಓವರ್ ಹತ್ಬಿಡೋದು. ಅಲ್ಲಿಗೆ 2 ದಿನದ PR ಇವೆಂಟ್ ಮುಗಿದೋಯ್ತು. 2 ದಿನದ ಚರ್ಚೆ. ಉಪಮುಖ್ಯಮಂತ್ರಿಗಳು ಓಹೋ ಏನು ಬೈಕ್ ಮೇಲೆ ಹತ್ಕೊಂಡು ಬೆಂಗಳೂರು ನಗರ ಎಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ. ಅಲ್ಲ ಸಾರ್, ನಾನು ಕೇಳೋದು ಉಪಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಘನತೆಯನ್ನು ದಯವಿಟ್ಟು ಕಳ್ಕೋಬೇಡಿ. ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಕೇಂದ್ರಕ್ಕೆ ಹೋದ್ಮೇಲೆ ಪಾಪ ಪ್ರಶ್ನೆ ಮಾಡಿದ್ದೀರಿ ನೀವು. ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ಸು ಮೊದಲನೇ ಹಂತದಲ್ಲಿ ಇಡೀ ದೇಶ ವ್ಯಾಪ್ತಿ 10,000 ಬಸ್ಸಸ್ಸು ಹಂಚ್ತಕ್ಕಂಥದ್ದಾದಾಗ ಸನ್ಮಾನ್ಯ ಕುಮಾರಣ್ಣವರು 45% ಅಂದರೆ 4,500 EV ಎಲೆಕ್ಟ್ರಿಕ್ ಬಸ್ಸಸ್ನ ಕೊಟ್ಟಿರುವಂಥದ್ದು ಬೆಂಗಳೂರು ನಗರಕ್ಕೆ. ಮರ್ತುಬಿಟ್ಟಿದ್ದೀರಿ. ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರದಿಂದ ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಒಂದು ಕೃತಜ್ಞತೆ ಆದರೂ ಸಲ್ಲಿಸ್ಬೋದಾಗಿತ್ತಲ್ಲ. ಹೌದಪ್ಪ, ನಮ್ಮ ಬೆಂಗಳೂರು ನಗರಕ್ಕೆ ಅನುಕೂಲ ಆಗಿದೆ, 4,500 ಬಸ್ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಕೊಟ್ಟಿದ್ದಾರೆ, 45% ಅಷ್ಟು ಡೆಲಿವರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದಮೇಲೆ. ನಾವು ಒಂದು ಸೌಜನ್ಯತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವ್ರಿಗೆ ಅನ್ನೋದಾದ್ರೂ ರಾಜಕೀಯ ಬೇರೆ ವಿಚಾರ. ಹೇಳಿದ್ರ ನೀವು? ಹೇಳಲಿಲ್ಲ. ಇನ್ನು ನಾನೊಂದು ಮಾತು ಹೇಳ್ತೀನಿ, ಯಾಕೆಂದರೆ ಇವತ್ತು ನಾವು JP ನಗರ ನಮ್ಮ ನಿವಾಸದಲ್ಲಿ ಕೂತಿದ್ದೀವಿ. JP ನಗರದ ಡಾಲರ್ಸ್ ಖಾನಲ್ಲಿ ಇಲ್ಲೇ ಇರೋದು ಪುಟ್ಟನಹಳ್ಳಿ. ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಇವ್ರ ಸರ್ಕಾರಗಳಿದ್ದಾಗ ಪ್ರತಿನಿತ್ಯ ಏನು ಮಳೆ ಆದಂಥ ಸಂದರ್ಭದಲ್ಲಿ 3 ಅಡಿ 4 ಅಡಿ ನೀರು ನಿಲ್ಲದು. ಜನ ಅಲ್ಲಿ ಬದುಕುವಂಥ ಪರಿಸ್ಥಿತಿಲಿ ಇರಲಿಲ್ಲ. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳಿಂದ ಇವತ್ತು ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ JP ನಗರ ಡಾಲರ್ಸ್ ಖಾನಲ್ಲಿ. ಇನ್ನು ಭಾಳ ಪಾಪ ಪ್ರಶ್ನೆಗಳು ಕೇಳಿದಿರಿ. ಏನು ಬೆಂಗಳೂರು ಕೊಡುಗೆ ಏನು, ಜನತಾದಳ ಪಕ್ಷದ್ದು ದೊಡ್ಡವ್ರ ಕೊಡುಗೆ ಏನು, ಕುಮಾರಣ್ಣವ್ರ ಕೊಡುಗೆ ಏನು? ಇವತ್ತೇನು IT-BT ಸೆಕ್ಟರ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದೇ IT-BT ಸೆಕ್ಟರ್ನ 94, 96, 95 ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೊಡ್ಡವರು IT ಸೆಕ್ಟರ್ಗಳಿಗೆ ಒಂದು ಕಡೆ ಭೂಮಿ, ಇನ್ನೊಂದು ಕಡೆ ವಿದ್ಯುತ್ತು, ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್, ಇವಿಷ್ಟು ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಲ್ಲದೆ ಲ್ಯಾಂಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ 10 ವರ್ಷ ಟ್ಯಾಕ್ಸ್ ಹಾಲಿಡೇಯನ್ನು ಡಿಕ್ಲೇರ್ ಮಾಡ್ತಾರೆ ದೇವೇಗೌಡರು ಸಾಹೇಬರು. ಇದು IT-BTಗೆ ಬುನಾದಿ ಆಗ್ತಂಥದ್ದು ದೇವೇಗೌಡರು ಸಾಹೇಬರು, ಅಡಿಗಲ್ಲಾಗ್ತಂಥದ್ದು ದೇವೇಗೌಡರು ಸಾಹೇಬರು. ಅವ್ರು ಬಿತ್ತಂಥ ಬೀಜ ಯಾರೋ ಅದನ್ನ ಪಾಪ ಆ ಟೈಮಲ್ಲಿ ಆ ಕ್ರೆಡಿಟ್ನ ತಗೊಂಡ್ರು. ಸಿರ್ಸಿ ಫ್ಲೈಓವರ್ L&T ಕಂಪ್ನಿಗೆ ಕೊಟ್ಟು ಸಿರ್ಸಿ ಫ್ಲೈಓವರ್ನ ಫಸ್ಟ್ ಬೆಂಗಳೂರಿಗೆ ಮೊದಲನೇ ಫ್ಲೈಓವರ್ ಕೊಟ್ಟಿದ್ದು ದೇವೇಗೌಡರು ಸಾಹೇಬರು. ರಿಂಗ್ ರೋಡು ಈ ರೀತಿ ಹೇಳ್ತಾ ಹೋದರೆ ಆಮೇಲೆ ಇನ್ನು ಮಾನ್ಯ ಡಿಫೆನ್ಸ್ ಲ್ಯಾಂಡು, ಕಾವೇರಿ ನೀರು, ಅದು ಬಹುಮುಖ್ಯವಾದಂಥ ವಿಚಾರ. ಬಹುಶಃ ನಮ್ಮ ಪೀಳಿಗೆ ಇವತ್ತು ನಮಗೆ ಅದ್ರ ಬಗ್ಗೆ ಅರ್ಧ ಜ್ಞಾನ ಅಥವಾ ಜ್ಞಾನವೂ ಇಲ್ಲ, ಗೊತ್ತೂ ಇಲ್ಲ ಅದ್ರ ಬಗ್ಗೆ, ಲೀಸ್ಟ್ ಇನ್ಫಾರ್ಮೇಷನ್. ಏನು ಬಹಳ ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 9 TMC ನೀರಷ್ಟು ಕಾವೇರಿಯಿಂದ ಏನು ತಗೋಬರ್ಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಮುಖ್ಯಮಂತ್ರಿ ಇದ್ದಾಗ, ಅದಕ್ಕೆ ತಕರಾರು ಮಾಡಿದರು. ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಇವತ್ತು ಕಾವೇರಿ ನೀರು ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ 9 TMC ಏನಾರು ಆಗಿದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಪುರುಷರು.